ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎರಡೆರಡು ಸಲ ವೀಕ್ಲಿ ಎರಡೆರಡು ಸಲ ದೇವರು ಮಾರಮ್ಮನ ನೋಡೋ ಭಾಗ್ಯ ಯಾರಿಗೆ ಸಿಗುತ್ತೆ? ನಾವು ಬಿಡ್ತೀವ ಅಂದ್ಬಿಟ್ಟು ನಾನು ಹೊರಟೆ. ನಮ್ಮ ಯಜಮಾನ್ರ ಅತ್ತೆ ಆಗಬೇಕು, ಅವ್ರ ಮನೆಗೆ ದೇವರು ಉತ್ಸವ ಇತ್ತು, ಕರೆಸಿದ್ರು. ಸೊ ನಾವು ಹೋಗಿದ್ವಿ. 9:30 ಅಷ್ಟೊತ್ತಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಊಟ ಮಾಡಿಕೊಂಡು ಹಂಗೆ ಸೀದಾ ಮಮ್ಮಿ ಮನೆಗೆ ಬಂದು ಪಪ್ಪ ಹಣ್ಣು ಎಲ್ಲ ತಂದಿದ್ರು, ತಿಂಡಿ ಎಲ್ಲ, ಫ್ರೂಟ್ ಸಲಾಡ್ ಎಲ್ಲ ಮಾಡ್ಕೊಂಡು ತಿಂದ್ವಿ. ನನ್ನ ಫ್ರೆಂಡ್ಸು ಬಂದರು. ಒಂದು 3 o'clockಗೆ ಬಂದು ಮಮ್ಮಿ ಪಾಯಸ ಬೋಂಡ ಎಲ್ಲ ಮಾಡಿತ್ತು, ತಿಂದ್ಕೊಂಡು ನಮ್ದು ಹಳೆ ಫೋಟೋಸ್ ನೋಡಿ, ಕಾಲೇಜಲ್ಲಿದ್ದಾಗ ಫೋಟೋಸು, ಈಗ 12 years ಬ್ಯಾಕು ಹೆಂಗಿದ್ದೀವಿ ಅಂದ್ಬಿಟ್ಟು. ಸೊ ನಾನು ಬ್ಯಾಂಗ್ಳೂರ್ಗೆ ಹೋದ್ರೂ ಕೂಡ ಕೆಲವೊಂದು ಸಲ ಯಾರನ್ನೂ ಮೀಟ್ ಆಗೋಕ್ಕೆ ಆಗೋಲ್ಲ. ಸೊ ಅವತ್ತು ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಇಬ್ರಿಗೂ ರಜಾ ಇತ್ತು ಅಂತಂದ್ಬಿಟ್ಟು ಬಂದಿದ್ದರು. 3 o'clock ಬಂದು 6 o'clock ತನಕನೂ ಇರಲಿಲ್ಲ, ಒಂದು 2 hours ಇದ್ದು ಹೊರಟ್ಬಿಟ್ರು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಏನೇನೋ ಮಾತಾಡಿಕೊಂಡು ಹೊರಟರು. ನೆಕ್ಸ್ಟು ಸಂಡೇ ಬಂದುಬಿಟ್ಟು ದೇವರು ಬಗಲಗುಂಟೆ ಮಾರಮ್ಮ ತೋಟದಗುಡ್ದಲ್ಲಿಗೆ ಉತ್ಸವ ಇತ್ತು. ಅದಕ್ಕೋಸ್ಕರನೇ ನಾನು ಬೆಂಗ್ಳೂರಿಗೆ ಬಂದಿದ್ದು. ದೇವ್ರ ಉತ್ಸವ ಇದೆ ಅಂದ್ಬಿಟ್ಟು ಮಾರ್ನಿಂಗ್ 4 o'clockಗೆ ಹೊರಡ್ತಾರೆ ದೇವ್ರು ಕರ್ಕೊಂಬರಕ್ಕೆ ಬಗಲಗುಂಟೆಗೆ. ನಾವೆಲ್ಲ ಅಷ್ಟೊತ್ತಿಗೆ ಬೇಗನೆ ಆಲ್ಮೋಸ್ಟ್ ಎಲ್ಲರೂ ಎದ್ದೇಳ್ತಾರೆ 4 o'clock ಅಷ್ಟರಲ್ಲೆಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ರಂಗೋಲಿ ಹಾಕಿ, ರೋಡು ಅಷ್ಟೇ ಕನ್ನಡಿ ಥರ ರೋಡ್ ಆವತ್ತಿನ ದಿನ ಕಾಣ್ತಾ ಇರುತ್ತೆ. ದೇವ್ರು ಬರೋ ಟೈಮಿಗೆ ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ. ಈ ಸಲ ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂದೊಂದು ಇಯರ್ ಒಬ್ಬೊಬ್ಬರು ಕರೆಸ್ತಾರೆ, ಒಂದೊಂದು ಥರ ವೆರೈಟಿಯಾಗಿ ಡೆಕೋರೇಷನ್ ಮಾಡಿರ್ತಾರೆ ಊರ ಮುಂದೆ. ಸೊ ಈ ಸಲನೂ ತುಂಬ ಚೆನ್ನಾಗಿ ಮಾಡಿದರು. ಉತ್ಸವನೂ ಚೆನ್ನಾಗಿತ್ತು ಮತ್ತು ದರ್ಶನವೂ ಚೆನ್ನಾಗಾಯಿತು. ಸೊ ಒಂದೇ ವಾರದಲ್ಲಿ 2 ಸಲ ನೋಡೋ ಅದೃಷ್ಟ ನನಗಿತ್ತು. ಸೊ ಅದಕ್ಕೆ ಒಂದು ವಾರಕ್ಕೆ ಮುಂಚೆನೇ ಹೋಗ್ಬಿಟ್ಟಿದ್ದೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತು ನೆಕ್ಸ್ಟ್ ಹೋಮ್ ಟೂರ್ ಬ್ಲಾಗ್ ಮೂಲಕ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.